ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಹೀಗಾಗಿ ಮಕ್ಕಳು ಹಾಗೂ ಗ್ರಾಮಸ್ಥರು ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಂಡು ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ಪಾಂಡವಪುರ ತಾಲೂಕಿನ ಕೆ ಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಬಳಿ 12 ಲಕ್ಷ ರು ವೆಚ್ಚದಲ್ಲಿ KRIDL ವತಿಯಿಂದ ನಿರ್ಮಿಸಿರುವ ಡಿಜಿಟಲ್ ಗ್ರಂಥಾಲಯ ಕಟ್ಟಡ ಉದ್ಘಾಟನೆಯನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೆರವೇರಿಸಿದರು. ಈ ವೇಳೆ ತಾಲೂಕು ಪಂಚಾಯತ್ ಇಒ ಲೋಕೇಶ್ ಮೂರ್ತಿ, KRIDL AEE ಚೈತ್ರ, ಕೆ ಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾರಾಣಿ, ಉಪಾಧ್ಯಕ್ಷೆ ಮಹಾದೇವಮ್ಮ, ಮಾಜಿ ಅಧ್ಯಕ್ಷ ಮಾಕೇಗೌಡ, ಮಾಜಿ ಉಪಾಧ್ಯಕ್ಷೆ ಮಂಜುಳಾ, ಜಗದೀಶ್, ಸದಸ್ಯರಾದ ಆನಂದ್, ಅಶೋಕ್, ಜಯಣ್ಣಾಚಾರ್, ಕೆಂಪರಾಜು, ಕಾಂತರಾಜು, ಲಕ್ಷ್ಮಮ್ಮ, PDO ಪೂರ್ಣಿಮಾ, ಗ್ರಂಥಾಲಯ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಧನಂಜಯ್, ತಾಲೂಕು ಅಧ್ಯಕ್ಷ ಪುಟ್ಟರಾಜು ಸೇರಿದಂತೆ ಇತರರು ಇದ್ದರು. ಉದ್ಘಾಟನೆ ಮಾಡೋದು ಹೆಚ್ಚುಗಾರಿಕೆ ಅಲ್ಲ, ನಿಜವಾಗ್ಲೂ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಬ್ಬರದ್ದು ಜವಾಬ್ದಾರಿ. ಇದನ್ನೆಲ್ಲ ಇನ್ನೂ ಕೇಳದೆ ಡೆಸ್ಕ್ ಎಲ್ಲ ಹಾಕ್ತಾರಂತೆ. ಅದಾದ ತಕ್ಷಣ ಮಕ್ಕಳುಗಳು ದಯವಿಟ್ಟು ಬಂದು ಓದ್ಕೊಳ್ಳಿ. ಅದಾದ ನಂತರ ಬರೀ ಮಕ್ಕಳಿಗೆ ಸೀಮಿತವಾಗಿ ಲೈಬ್ರರಿನ ಇಡೋದು ಬೇಡ. ದೊಡ್ಡವರು ಎಲ್ಲಾ ತರದ ಪುಸ್ತಕಗಳನ್ನು ಇಟ್ಟಿರ್ತಾರೆ. ಇದರಿಂದ ಜ್ಞಾನ ಬೆಳೆಸ್ಕೊಳ್ಳೋದ. ಮತ್ತೆ ಸರ್ಕಾರದಿಂದ ಲೈಬ್ರರಿ ಬರೀ ಮಕ್ಕಳಿಗೆ ಅಂತಲ್ಲ, ಎಲ್ಲಾರ್ಗೂ, ಇಡೀ ಊರಿನ ಜನರಿಗೆ ಮತ್ತೆ ಪಂಚಾಯತಿಯಲ್ಲಿರೋ ಎಲ್ಲಾರ್ಗೂ ಉಪಯೋಗ ಆಗಲಿ ಅದಕ್ಕೋಸ್ಕರ ಸರ್ಕಾರ ಈ ಗ್ರಂಥಾಲಯಗಳನ್ನ ಕಟ್ತಿರೋದು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ನಾನು ಪ್ರತಿ ಎಲ್ಲ ಪಂಚಾಯತಿಗಳಲ್ಲಿ ನೋಡ್ತೀನಿ, ಜಾಸ್ತಿ ಜನರು ಬರೋಗಿಲ್ಲ. ಅದಕ್ಕೆ ಒತ್ತಿ ಹೇಳ್ತಾ ಇದೀನಿ, ತಾವುಗಳೆಲ್ಲ ಆಸಕ್ತಿ ತಗೊಂಡು ಮಕ್ಕಳು ದಯವಿಟ್ಟು ಬಂದು ಓದ್ಕೊಳ್ಳಿ. ಒಂದೇ ಮಕ್ಕಳು ಇಲ್ಲಿದ್ದೀರಿ, 4-5 ಜನ ಅಷ್ಟೇ ಇರೋದು. ಅದು ಯಾವ ವಿಷಯದ ಬಗ್ಗೆ ಆದ್ರೂ ದಯವಿಟ್ಟು ಕಲಿಯೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಸ್ಕೂಲ್ ಸಬ್ಜೆಕ್ಟ್ ಮಾತ್ರನೇ ಅಲ್ಲ, ಜನರಲ್ ನಾಲೆಡ್ಜ್ ಯಾವುದೇ ಇರಲಿ ಅದ್ರ ಬಗ್ಗೆ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು